ನಮಸ್ಕಾರ, ನಾನು ನಿಮ್ಮ ಹಾಸ್ಯ ನಟಿ ರೇಖಾ ದಾಸ್. ನಾನಿವತ್ತು ಬಿಹಾರ್ ಬಂದಿದ್ದೀನಿ, ವಿಕ್ರಮ್ಗಂಜ್. ಏನಪ್ಪ ವಿಶೇಷ ಅಂತಂದ್ರೆ, ಈ ಊರಿನಲ್ಲಿ ಜಾಸ್ತಿ ಬಳಸೋದು ಸಾಸಿವೆ ಎಣ್ಣೆ, ಒಂದು ಈರುಳ್ಳಿ ಜಾಸ್ತಿ ಬಳಸ್ತಾರೆ. ಇವತ್ತು ನಾವು ಮಾಡ್ತಾ ಇರೋದು ಪ್ಯೂರ್ ವೆಜಿಟೇರಿಯನ್. ಪ್ಯೂರ್ ವೆಜಿಟೇರಿಯನ್ ನ ಯಾವ ರೀತಿ ಮಾಡ್ತಾರೆ ಈ ಬಿಹಾರ್ನವರು ನೋಡೋಣ. ರೇಖಾ ದಾಸ್ ಪ್ರಾಕ್ಟೀಸ್ ಯೂಟ್ಯೂಬ್ ಚಾನಲ್ಗೆ ಪುಷ್ಪ ಮಾಡುವ ನಮಸ್ಕಾರಗಳು. ನನ್ನ ಗಂಡ ನಾರ್ತ್ ಇಂಡಿಯನು, ನಾನು ಸೌತ್ ಇಂಡಿಯನು, ಪ್ಯೂರ್ ಕನ್ನಡಿಗ, ಕನ್ನಡದವಳು. ಇವತ್ತು ನಾನು ಬಿಹಾರದ ಅಡುಗೆ ತೋರಿಸ್ತೀನಿ. ಹಬ್ಬ ಇದ್ರೆ ಇಲ್ಲ ಬರ್ತಡೇ ಇದ್ರೆ ಮಕ್ಕಳದು ಏನು ಸ್ಪೆಷಲ್ ಮಾಡ್ತಾರೆ ಅಂತ ತೋರಿಸ್ತೀನಿ. ಏಕೆಂದರೆ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ತುಂಬ ಡಿಫ್ರೆಂಟ್ ಇದೆ ಅಡುಗೆ. ಇವೆಲ್ಲ ದಯವಿಟ್ಟು ನೋಡಿ. ಇವತ್ತು ನನ್ನ ಮಗನ ಹುಟ್ಟಿದ ಹಬ್ಬ. ಇವತ್ತು ನಾನು ಪ್ಯೂರ್ ವೆಜಿಟೇರಿಯನ್ ಅಡುಗೆ ಮಾಡ್ತೀನಿ. ರೇಖಾ ದಾಸ್ ಅವ್ರ ಚಾನಲ್ ಯಾವಾಗಲೂ ಜಾಸ್ತಿ ನಾನ್ ವೆಜಿಟೇರಿಯನ್ನೇ, ಅದಕ್ಕೆ ಪ್ಯೂರ್ ವೆಜಿಟೇರಿಯನ್ ಮಾಡ್ತೀನಿ. ನನ್ನ ಮಗ ಆ್ಯಕ್ಟರು, ಒಂದು ಫಿಲಮ್ ಫುಲ್ ಮಾಡಿದ್ದಾನೆ, ಬಣ್ಣವಿಲ್ಲದ ಸೆರಗು ಅಂತ. 3 ಮಂತ್ಸಲ್ಲಿ ರಿಲೀಸ್ ಆಗ್ಬೋದು. ಇನ್ನೊಂದು 2 ಫಿಲಮ್ ಮಾಡ್ತಾ ಇದ್ದಾನೆ. ಮತ್ತು ನಾಗಿನಿ ಸೀರಿಯಲ್ ಮಾಡಿದ್ದಾನೆ, ವೆಬ್ ಸೀರೀಸ್ ಮಾಡಿದ್ದಾನೆ. ನೀವೆಲ್ಲ ಅವ್ನು ಅರಸಿ. ಆಕಾಶ್ ಸಿಂಗ್ ಅಂತ ಅವನ ಹೆಸರು. ಮಲ್ಲು ಚಂಪಂಡಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಸಾಮಾನ್ಯವಾಗಿ. ಅವನು ಅದರಲ್ಲಿ 2 ವೆಬ್ ಸೀರೀಸ್ ಮಾಡಿದ್ದಾನೆ, ಒಂದು ಫಿಲಮ್ ನನ್ನಾಕೆ ಅಂತ ಮದುವೆ ಗಂಡು ಪಾರ್ಟ್ ಮಾಡಿದ್ದಾನೆ. ಎಲ್ಲರೂ ದಯವಿಟ್ಟು ನೋಡಿ, ತುಂಬ ಚೆನ್ನಾಗಿದೆ. ಆಕ್ಷನ್. ಈಗ ನಾನು ಏನು ಅಡುಗೆ ಮಾಡ್ತೀನಿ ಗೊತ್ತಾ? ಪನ್ನೀರ್ ಸಬ್ಜಿ. ಪನ್ನೀರ್ ಸಬ್ಜಿ ಅಂದರೆ ಪನ್ನೀರ್ ಪಲ್ಯ, ನಾರ್ತ್ ಇಂಡಿಯನ್ ಸ್ಟೈಲ್, ಬಿಹಾರಿ ಸ್ಟೈಲ್. ಮತ್ತು ಕೀರ್ ಅಂದರೆ ಮಾಮೂಲಿ ಶಾವ್ಗೆದ್ ಮಾಡ್ತೀರಾ, ನಾನು ಅಲ್ಲ ಅಕ್ಕಿದ್ ಮಾಡ್ತಾ ಇದ್ದೀನಿ. ಆಮೇಲೆ ಪೂರಿ ಅಲ್ಲಿ ಪೂಡಿ ಅಂತಾರೆ, ನಾವಿಲ್ಲಿ ಪೂರಿ ಅಂತೀವಿ. ಇದೇ ನನ್ನ 3 ಸ್ಪೆಷಲ್ಲು ನೋಡಿ. ಈಗ ಪನ್ನೀರ್ ಸಬ್ಜಿಗೆ ಏನೇನು ಬೇಕು ಅಂತ ಹೇಳ್ತೀನಿ. ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಎಲ್ಲ ಹಸಿ ಇದೆ. ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ರೆಡ್ ಚಿಲ್ಲಿ ಮತ್ತು ಗ್ರೀನ್ ಚಿಲ್ಲಿ ಇಷ್ಟು ಹಾಕೊಂಡ್ಬಿಟ್ಟು ಮಸಾಲ ರುಬ್ಬಬೇಕು. ಮಸಾಲ ರೆಡಿ ಮಾಡಿ ಆಮೇಲೆ 2 ಸ್ಪೂನ್ ಅರ್ಶಿನದ ಪೌಡರ್ ಸೇರಿಸಿ, ಲಾಸ್ಟಲ್ಲಿ ಗರಂ ಮಸಾಲ, ಚಾಟ್ ಮಸಾಲ ಸ್ವಲ್ಪ ಅದಾಕಿ, ಮತ್ತು ಈರುಳ್ಳಿ, ಟೊಮೆಟೊ, ಪನ್ನೀರ್. ಈಗ ನಾನು ಕೀರ್ದು ಹೇಳ್ತೀನಿ. ನಾನು 1.5 ಲೀಟ್ರ್ ಹಾಲು ಹಾಕಿದ್ದೀನಿ. 1.5 ಲೀಟ್ರಿಗೆ 1 ಇಡಿ ಅಕ್ಕಿ, ಮಾಮೂಲಿ ಅನ್ನ ಮಾಡೋ ಅಕ್ಕಿನೇ ತಗೊಂಡು ಹಾಲು ಕುದಿಸಕ್ಕೆ ಇಟ್ಬಿಡಿ. ಬಾಯ್ಲ್ ಆದಮೇಲೆ ಅಕ್ಕಿ ಹಾಕೋದು. ಅಕ್ಕಿ ಮತ್ತು ದ್ರಾಕ್ಷಿ, ಗೋಡಂಬಿ, ಸಕ್ಕರೆ. 1.5 ಲೀಟ್ರಿಗೆ 250ರಿಂದ 300 ಗ್ರಾಮ್ ಸಕ್ಕರೆ, ನಿಮ್ಗೆ ಹೇಗೆ ಬೇಕೋ ಹಾಕಿಸಿ. 1 ಏಲಕ್ಕಿ. ಇಷ್ಟು ಇದಕ್ಕೆ ಕೀರಿಗೆ. ಈಗ ನಾನು ಮಾಡೋ ವಿಧಾನ ತೋರಿಸ್ತೀನಿ ಬನ್ನಿ. ನಾನು ಕೀರು ಮೊದಲೇ ಹಾಲು ಕುದಿಸಕ್ಕೆ ಇಟ್ಬಿಟ್ಟಿದ್ದೀನಿ. ಏಕೆಂದರೆ ಇದು 1-1.5 ಗಂಟೆ ಆದರೂ ಬೇಕು. ನಾನು ಕುಕ್ಕರಲ್ಲಿ ಮಾಡಲ್ಲ, ಪಾತ್ರೆಯಲ್ಲೇ ಡೈರೆಕ್ಟ್. ನಾನು ಬಿಹಾರಲ್ಲಿ ಹಿಂಗೆ ಮಾಡೋದು. ಹಾಲು ಕುದಿಸಕ್ಕೆ ಇಟ್ಬಿಟ್ಟು ಅಕ್ಕಿ 1 ಇಡಿ ಹಾಕಿದ್ದೀನಿ. 1.5 ಲೀಟ್ರ್ ಹಾಲಿಗೆ 1 ಇಡಿ ಅಕ್ಕಿ, ದ್ರಾಕ್ಷಿ, ಗೋಡಂಬಿ, 1 ಏಲಕ್ಕಿ. ಇದರಲ್ಲೇ ಕುದಿಸಿ ಮಾಡ್ತೀನಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ಈಗ ಹಾಲು ಅದ್ರ ಪಾಡಿಗೆ ಅದು ಕುದೀತಾ ಇರುತ್ತೆ. ನಾನು ಈ ಕಡೆ ಪನ್ನೀರ್ ಸಬ್ಜಿಗೋಸ್ಕರ ಪನ್ನೀರ್ ಫ್ರೈ ಮಾಡ್ತೀನಿ. ಪನ್ನೀರ್ ಫ್ರೈ ಆಯಿತು. ಈಗ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಪಲಾವ್ ಎಲೆ, ಕೆಂಪು ಮೆಣಸಿನ್ಕಾಯಿ, ಜೀರಿಗೆ. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ನಾನು 600 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ. 600 ಗ್ರಾಮ್ ಪನ್ನೀರ್ಗೆ ಒಂದು 8ರಿಂದ 10 ಈರುಳ್ಳಿ, ಯಾಕೆಂದರೆ ರುಚಿ ಚೆನ್ನಾಗಿ ಬರುತ್ತೆ ಅದಕ್ಕೆ. ಈಗ ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ನಾವು ಫಸ್ಟ್ ಈರುಳ್ಳಿ ಹಾಕಿದ ತಕ್ಷಣ ಅಲ್ಲೆಲ್ಲ ಏನು ಮಾಡ್ತೀವಿ, ಉಪ್ಪು ಹಾಕ್ಬಿಡ್ತೀವಿ. ಫಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು. ನಾನೀಗ 2 ಸ್ಪೂನ್ ಹಾಕ್ತಾಯಿದ್ದೀನಿ. ಜೊತೆಗೆ ಟೊಮೆಟೊ ಸಹಿತ ಹಾಕಿದ್ದೀನಿ. 2 ಟೊಮೆಟೊ ಕಟ್ ಮಾಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಈಗ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ. ಇದೇ ಡಿಫ್ರೆಂಟ್. ನಾವು ಫಸ್ಟು ಈರುಳ್ಳಿ ಹಾಕಿದ ತಕ್ಷಣ ಉಪ್ಪು ಹಾಕ್ಬಿಡ್ತೀನಿ, ಟೊಮೆಟೊನೂ ಹಾಕ್ಬಿಡ್ತೀನಿ. ಸೌತಲ್ಲಿ ಏನು ಮಾಡ್ತೀರಾ ನೀವು, ಈರುಳ್ಳಿ ಹಾಕಿದ್ಮೇಲೆ ಅದು ಕೆಂಪಾದ್ಮೇಲೆ ಆಮೇಲೆ ಟೊಮೆಟೊ, ಆಮೇಲೆ ಉಪ್ಪು ಹಾಕ್ತೀರಾ. ಇದೇ ಡಿಫ್ರೆಂಟು ಸೌತ್ಗೂ ಮತ್ತು ನಾರ್ತ್ಗೂ. ಈಗ ನೋಡಿ ಬೇಯ್ತಾ ಇದೆ ಈರುಳ್ಳಿ. ಇಲ್ಲಿ ಇನ್ನೊಂದು ಕಡೆ ಕೀರ್ ಸಹಿತ ಆಗ್ತಾ ಇದೆ. ಇನ್ನೇನು ಲಾಸ್ಟ್ ಹಂತಕ್ಕೆ ಬಂತಿದ್ದು ಕೀರ್ ನೋಡಿ.
ಎಷ್ಟು ಚೆನ್ನಾಗಿ ಬೆಂದಿದೆ. ಹಾಲಲ್ಲೇ ಅಕ್ಕಿ ಹಾಕಿದ್ದೀನಿ ನೀಟಾಗಿ. ತಿರುಗಿಸ್ತಾ ಇರ್ಬೇಕಷ್ಟೇ ಅವಾಗವಾಗ. ಎಷ್ಟು ನೀಟಾಗಿ ಬಂದಿದೆ ನೋಡಿ. ಚೆನ್ನಾಗಿ ಫ್ರೈ ಮಾಡಬೇಕು, ರದ್ದು ಬರೋವರೆಗೂ ಫ್ರೈ ಮಾಡ್ತಾ ಇರಬೇಕು. ನೋಡಿ ಹೇಗಾಗಿದೆ, ಇಷ್ಟು ಬೇಯಿಸ್ಕೋಬೇಕು ಈರುಳ್ಳಿ. ಈಗ ನಾನು ನಿಮ್ಗೆ ಮಸಾಲೆ ಎಲ್ಲ ತೋರಿಸಿದ್ನಲ್ಲ, ಅದೆಲ್ಲ ರುಬ್ಬಿಟ್ಕೊಂಡಿರೋ ಮಸಾಲ ಹಾಕ್ತಾ ಇದ್ದೀನಿ. ಏನಿಲ್ಲ ಅಂದ್ರೆ ಒಂದು 20-25 ನಿಮಿಷ ಆದರೂ ಇದು ಮಾಡಬೇಕು ಮಸಾಲ. ಎಲ್ಲ ಚೆನ್ನಾಗಾಗಿ ಅದು ನೀರು ಬಿಟ್ಕೋಬೇಕು ನೀಟಾಗಿ ಮಸಾಲ. 20 ಮಿನಿಟ್ಸ್ ಆದರೂ ಬೇಕೇ ಬೇಕು. ಹೀಗೆ ಮಾಡ್ತಾ ಇರಬೇಕು. ಯಾವ ಥರ ಬರುತ್ತೆ ಗಟ್ಟಿ ರಸ ನೀಟಾಗಿ. ಸ್ವಲ್ಪ ನೀರು ಹಾಕಿ 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 ಬೇಯಿಸ್ತಾ ಇರಬೇಕು. ಇದನ್ನು ಇಲ್ಲಾಂದರೆ ಒಣಗೋಗ್ಬಿಡುತ್ತೆ ಫುಲ್ಲು. ನೋಡಿ ಈ ಥರ ಬೇಯಿಸ್ತಾನೇ ಇರಬೇಕು. ಅದು ಅಂಟ್ಕೋಬಾರ್ದು ಕೆಳಗಡೆ. ಆಮೇಲೆ ಏನಾಗುತ್ತೆ ಲಾಸ್ಟಲ್ಲಿ ಅದು ಎಣ್ಣೆ ಬಿಟ್ಕೊಳ್ಳುತ್ತೆ. ಇದರಿಂದ ಆ ಎಣ್ಣೆ ಬಿಟ್ಕೊಂಡಾಗ ಈ ಮಸಾಲ ಆಗಿದೆ. ಇದು ಫುಲ್ ಮಸಾಲ ನೀಟಾಗಿ ಆಗಿದೆ. ಅದರಿಂದ ನೀವು ಮಾಡ್ತಾನೆ ಇರಬೇಕು, ಕೆಳಗಡೆ ಅಂಟ್ಕೋಬಾರ್ದು. ನೋಡಿ ಖೀರ್ ಆಯಿತು ಫುಲ್ಲು. ನೋಡಿ ಎಷ್ಟು ಗಟ್ಟಿಗಾಗಿದೆ ನೋಡಿ, ಎಷ್ಟು ನೀಟಾಗಿ ಅಕ್ಕಿನ ನೀಟಾಗಿ ಬಂದಿದೆ. ನೀಟಾಗಿ ನೋಡಿ ಆಯಿತು ಖೀರು. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಈಗ ಮುಗೀತು. ಈಗ ಮಸಾಲ ಎಲ್ಲ ಹೇಗೆ ಎಣ್ಣೆ ಬಿಟ್ಕೊಂಡಿದೆ. ಈಗ ಇದು ಫ್ರೈ ಮಾಡಿರೋ ಪನ್ನೀರ್ನ ಹಾಕ್ತಾ ಇದ್ದೀನಿ. ಇದೇನಿಲ್ಲ, ಒಂದು 5 ಮಿನಿಟ್ಸ್ ಸುಮ್ಮನೆ ಈ ಮಸಾಲ ಎಲ್ಲ ಇದಾಗಲಿ ಅಂದ್ಬಿಟ್ಟು ಅಷ್ಟೇ. ಇದ್ರ ಜೊತೆಗೆ ಒಂದು 5 ಮಿನಿಟ್ಸ್ ಸಾಕು. ಇದ್ರ ಜೊತೆ ಪನ್ನೀರು ಫುಲ್ಲು ಮಿಕ್ಸ್ ಮಾಡ್ತಾ ಇದ್ದೀನಿ. ಕೆಲವರು ಡ್ರೈಯೇ ಬೇಕು ಅಂತಂದರೆ ಈ ಥರನೂ ಮಾಡ್ಕೊಬೋದು. ಒಂದು 5-10 ನಿಮಿಷ ಇದು ಮಾಡಿಬಿಟ್ಟು ಡ್ರೈ ಇದು ಮಾಡ್ಕೊಂಡು ತಿನ್ಬೋದು. ಕೆಲವರು ಮಾಮೂಲಿ ನೀರು ಹಾಕ್ಕೊಂಡು ಸ್ವಲ್ಪ ರಸ ಥರ ಇದ್ದರೆ ಅದನ್ನು ಚೆನ್ನಾಗಿರುತ್ತೆ. ಹಾಗೂ ಎರಡು ಥರ ನೋಡಿ ಎಷ್ಟು ನೀಟಾಗಿದೆ. ಹೇಗೆ ಗ್ರೇವಿ ಮಾಡಿದ್ರೆ ಅಂತ ಅನ್ನಕ್ಕೂ ಆಗುತ್ತೆ, ಚಪಾತಿಗೂ ಆಗುತ್ತೆ. ಈ ಥರ ಡ್ರೈ ಇದ್ದರೆ ಚಪಾತಿ ಅಷ್ಟೇ, ಗ್ರೇವಿ ಇದ್ದರೆ ಅನ್ನ ಚಪಾತಿ ಎರಡೂ ತಿನ್ಬೋದು, ಚೆನ್ನಾಗಿರುತ್ತೆ. ನೋಡಿ ಈಗ ಒಂದು ಲೋಟ ಅಂದರೆ ಒಂದು ತಮಗೆ ನೀರು ಹಾಕ್ತಾ ಇದ್ದೀನಿ. ಇವಾಗ ನೋಡ್ಕೊಳ್ಳಿ ಸಾಕ ಎಷ್ಟು ಬೇಕು ನೀರು. ನನ್ನ ಪ್ರಕಾರ ಒಂದು ಲೋಟ ಸಾಕಿದಕ್ಕೆ. ಸ್ವಲ್ಪ ಬೇಯ್ದಾದ್ಮೇಲೆ ಇಳಿಸ್ಬಿಡೋದಷ್ಟೇ. ಕುದಿಯೋ ಥರ ಬರುತ್ತಲ್ಲ, ಅದಾದಮೇಲೆ ಇಳಿಸ್ಬಿಡೋದಷ್ಟೇ. ಒಂದು ಕುದಿ ಬಂದಮೇಲೆ ಕುದಿಯೋ ಒಂದು ಸ್ವಲ್ಪ ಇಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇದು ಕೊತ್ತಂಬರಿ ಸೊಪ್ಪು ಉದುರಿಸಿ ಆಫ್ ಮಾಡೋದು. ಖೀರ್ ಆಯಿತು, ಪನ್ನೀರ್ ಪಲ್ಯ ಆಯಿತು. ಇನ್ನು ಪೂರಿ ಮಾಡೋಣ. ಒಂದು ಕುದಿ ಬಂದ್ಬಿಡ್ಲಿ, ಆಫ್ ಮಾಡ್ತೀನಿ. ನೋಡಿ ಕುದಿ ಹಿಂಗೆ ಬರ್ತಾಯಿದೆ. ಈಗ ಆಯಿತು, ಪನ್ನೀರ್ ಪಲ್ಯ ಆಯಿತು. ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಈಗ ನಾನು ಪೂರಿ ಮಾಡ್ತಾ ಇದ್ದೀನಿ. ಆರಾಮ್ ಸಮೇತ
ಫೈನ್ ಆಗಮ್ಮ ಎಲ್ಲಾದ್ರೂ ತಗೊಳಮ್ಮ. ಬಿಹಾರಿ ಸ್ಟೈಲ್ ಪೂರಿ ಖೀರ್ ಸಬ್ಜಿ ಅಂದರೆ ಪೂರಿ ಪಾಯಸ ಪಲ್ಯ. ಬೇಕಾದರೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಬಿಹಾರಿ ಸ್ಟೈಲ್ ಪನ್ನೀರ್ ಸಬ್ಜಿ ಹಾಗೂ ಅಕ್ಕಿ ಪಾಯಸ, ಅದಕ್ಕೆ ಅವರು ಖೀರ್ ಅಂತ ಹೇಳಿದ್ವಿ, ನಾವು ಖೀರ್ ಅಂತಲೇ ಹೇಳೋದು ನಾರ್ತ್ ಇಂಡಿಯನ್ ಕಡೆ, ಚಾವಲ್ ಕಿ ಖೀರ್ ಅಂತ. ಆಮೇಲೆ ಪೂರಿ ತಿಂದು ನೋಡಿ ಹೇಳೋಣ ಹೇಗಿದೆ ಅಂತ. ನೀವು ತಿಂದು ಜೊತೆಗೆ ಹೇಗಿದೆ? ಉಪ್ಪು ಖಾರ ಕರೆಕ್ಟಾಗಿ ಹಾಕಿದ್ದೀರಾ ನೀವು? ಹೇಗೆ ಅನ್ಸುತ್ತೆ? ನೀವು ನೋಡಿ ಸರಿ ಅನಿಸ್ತಾ ಇಲ್ಲ? ನೀವು ನೋಡಿ. ಖಾರ ಖಾರವಾಗಿದೆ, ತುಂಬ ಚೆನ್ನಾಗಿದೆ. ಆದರೆ ಇಲ್ಲೇ ನೋಡಿ ಇರೋ ಡಿಫ್ರೆನ್ಸು ಸೌತ್ ಇಂಡಿಯನ್ ಡಿಶ್ಗೂ ನಾರ್ತ್ ಇಂಡಿಯನ್ ಡಿಶ್ಗೂ ಏನಪ್ಪ ಅಂತಂದರೆ, ಈರುಳ್ಳಿ ಹಾಕ್ಬೇಕಾದ್ರೆ ಮೊದಲು ಸಾಸಿವೆ ಎಣ್ಣೆ, ಈರುಳ್ಳಿ ಜೊತೆಗೆ ಟೊಮಾಟೊ ಜೊತೆಗೆ ಉಪ್ಪು ಮೂರನ್ನ ಒಂದೇ ಸಲ ಫ್ರೈ ಮಾಡಬೇಕು. ಅಲ್ಲೇ ನೋಡಿ ಟೇಸ್ಟ್ ಬರೋದು. ಜೊತೆಗೆ ಖಾರ ಮಸಾಲ ಅಂತಂದರೆ ಎಲ್ಲ ಥರದ್ದು ಪೆಪ್ಪರ್ ಆಗಲಿ ಜೀರಾ ಆಗಲಿ ಇಂಥದ್ದೇ ಪೌಡ್ರ್ ಯೂಸ್ ಮಾಡಲ್ಲ ಜಾಸ್ತಿ, ಬರೀ ಇಂಥ ಖಡಾ ಮಸಾಲ ಅಂತೀವಿ ಅದಕ್ಕೆ ನಾವು. ಇದನ್ನು ರುಬ್ಬಿಟ್ಟು ಹಾಕಿರೋಂಥ ಮಸಾಲ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ತಾನೆ ಇರಬೇಕು. ಅಮ್ಮಮ್ಮ ಅಂದರೆ 40 ನಿಮಿಷ ಬೇಕಾಗುತ್ತೆ, ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆ ಬಿಟ್ಟು ಆದಮೇಲೆ ಪನ್ನೀರ್ ಹಾಕಿ 1 ಲೋಟ ನೀರು ಹಾಕಿ ಕುದಿಯೋದು ಬಿಡಬೇಕು. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇದು ಪಕ್ಕ ನಮ್ಮ ನಾರ್ತ್ ಇಂಡಿಯನ್ ಚಾವಲ್ ಕಿ ಖೀರ್ ಅಂತ ನಾವು ಹೇಳ್ತೀವಿ, ನಮ್ಮ ಮನೇಲಿ ಹೀಗೆ ಮಾಡೋದು. ನೀವು ಇದೇ ಥರನೇ ಪುಷ್ಪ ಮಾಡಿದಾಗೆ ಮನೇಲಿ ಒಂದ್ಸಲ ನಮ್ಮೂರ ಕಡೆ ಸ್ಟೈಲ್ ಒಂದ್ಸಲ ಮಾಡಿ ನೋಡಿ, ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪುಷ್ಪ. ಥ್ಯಾಂಕ್ ಯು ಎವ್ರಿ. ಥ್ಯಾಂಕ್ ಯು. ನಮಸ್ಕಾರ.